ವೆಲ್ಕಮ್ ಟು ಮೈ ಚಾನಲ್. ಟುಡೇ ಪಾರ್ಟ್ ಟ್ಯಾರೋ ಟ್ರೇಡಿಂಗ್. ಸೊ ಇವತ್ತಿನ ರೀಡಿಂಗ್ ಏನಂದರೆ, ಟೂ ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಆಗಿ ಸಪ್ರೇಷನ್ನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ನಿಮ್ಮೊಂದು ಪ್ರೀತಿಯಲ್ಲಿ ಮುಂದೆ ಏನಾಗ್ಬೋದು ಸೊ ಅನ್ನೋದು ರೀಡಿಂಗು. ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪ್ರೀತಿಯಲ್ಲಿ ಮುಂದೆ ಏನಾಗ್ಬೋದು, ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪ್ರೀತಿಯಲ್ಲಿ ಮುಂದೆ ಏನಾಗ್ಬೋದು, ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪ್ರೀತಿಯಲ್ಲಿ ಮುಂದೆ ಏನಾಗಬಹುದು. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ. ನಿಮ್ಮ ಲೈಫ್ಗೆ ರೆಸನೇಟ್ ಆದರೆ ಮತ್ತೆ ತಗೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಸೊ ನಿಮ್ಮ ಲೈಫ್ಗೆ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಸೊ ಎಲ್ಲರೂ ಒಂದು ಎನರ್ಜಿಗೂ ಮ್ಯಾಚ್ ಆಗುತ್ತೆ ಇದು. ಸೊ ನಿಮ್ಮ ಲೈಫ್ಗೆ ರೆಸನೇಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗಾಗಿ ಕಾಯ್ತಾ ಇದ್ದರೆ ನಿಮ್ಮ ಒಂದು ಪ್ರೀತಿಯಲ್ಲಿ ಮುಂದೆ ಏನಾಗ್ಬೋದು. ಫಸ್ಟಲ್ಲಿ ದ ವರ್ಲ್ಡ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಸೊ ನೀವು ಮುಂದೆ ಏನಾಗ್ಬೋದು ಅಂದರೆ ಈ ಪ್ರೀತಿಯಲ್ಲಿ, ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿನ ನೀವು ಬಿಡೋಕ್ಕೆ ಮನಸ್ಸಿಲ್ಲ. ಸೊ ನೀವು ಅವ್ರನ್ನ ಅತಿಯಾಗಿ ಪ್ರೀತಿ ಮಾಡ್ಬೋದು, ಮತ್ತು ಅವರು ಎಷ್ಟೇ ಹರ್ಟ್ ಮಾಡಿದ್ರೂ ನಿಮಗೆ, ಸೊ ನೀವು ಅವ್ರನ್ನೇ ಪ್ರೀತಿ ಮಾಡ್ತೀರಾ. ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಮ ಮನಸ್ಸಲ್ಲಿ ಅವ್ರ ಮನಸ್ಸಲ್ಲಿ ನೀವೇ ಇರ್ತೀರ. ಸೊ ಇದು ರೀಡಿಂಗು. 7 ಆಫ್ ಸಾರ್ಟ್ಸ್ ಏನು ಬರುತ್ತೆ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಮತ್ತೆ ಅದೇ ತಪ್ಪನ್ನ ಮಾಡ್ತಾರೆ, ಆದರೂ ನೀವು ಅದನ್ನು ಕೂಡ ಸಹಿಸ್ಕೊತೀರ. ಅವ್ರು ಕೂಡ ಅಷ್ಟೇ, ನಿಮ್ಮಿಂದ ಏನೇ ತೊಂದರೆ ಆದ್ರೂ ಅವ್ರು ಕೂಡ ಅಷ್ಟೇ ಸೈಲೆಂಟಾಗಿದ್ದು ಹೋಗ್ತಾರೆ. 7 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಈ ಪ್ರೀತಿಯಲ್ಲಿ ಮತ್ತೆ ಯೋಚನೆ ಮಾಡ್ತೀರಾ. ನೀವು ಪ್ರೀತಿಸಿದಂಥ ವ್ಯಕ್ತಿ ಮೇಲೆ ನಿಮಗೆ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ನೀವು ದುಡ್ಡುಗೋಸ್ಕರ ಕಷ್ಟಪಟ್ಟರು, ಏನಕ್ಕೋಸ್ಕರ ಕಷ್ಟಪಟ್ಟರು, ನೀವು ಪ್ರೀತಿಸಿದಂಥ ವ್ಯಕ್ತಿನ ನೀವು ಮರೆಯೋದಿಲ್ಲ. ಮತ್ತು ಅವ್ರ ಮೇಲೇ ಮತ್ತೆ ನಿಮ್ಮ ಪ್ರೀತಿ ಇರುತ್ತೆ. ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಕೂಡ ಅಷ್ಟೇ ನಿಮ್ಮ ಮೇಲೆ ಪ್ರೀತಿ ಇರುತ್ತೆ. ಸೊ ಮುಂದಕ್ಕೆ ಏನಾಗ್ಬೋದು ಅಂದರೆ, ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿನ ನೀವು ಬಿಟ್ಕೊಡೋಕೆ ರೆಡಿ ಇಲ್ಲ. ಸೊ ಅವ್ರು ಕೂಡ ಅಷ್ಟೇ ನಿಮ್ಮನ್ನು ಬಿಟ್ಕೊಡೋಕೆ ರೆಡಿ ಇಲ್ಲ. ಸೊ ಇದು ಯಾವುದೋ ಒಂಥರ ಕನೆಕ್ಷನ್ ಐತೆ. ಸೊ ಈ ಪ್ರೀತಿನ ಆದಷ್ಟು ಕಂಟಿನ್ಯೂ ಮಾಡೋದೇ ಒಳ್ಳೆಯದು. ನೀವು ಪ್ರೀತಿಸಿರೋಂಥ ವ್ಯಕ್ತಿಗೂ ನಿಮಗೂ ಒಂದು 6 ಇಯರ್ಸ್ ಏಜ್ ಡಿಫ್ರೆನ್ಸ್ ಇರ್ಬೋದು, ಅಥವಾ 6 ಇಯರ್ಸ್ ಆಗಿರ್ಬೋದು ಮ್ಯಾರೇಜ್ ಆಗಿ, ಅಥವಾ 6 ಇಯರ್ಸ್ ಆಗಿರ್ಬೋದು ಸಪ್ರೇಷನ್ ಆಗಿ, ಅಥವಾ 6 ಇಯರ್ಸ್ ಆಗಿರ್ಬೋದು ಲವ್ ಪ್ರೀತಿ ಅನ್ನೋದಾಗೆ. ಸೊ ಏನೋ ಅನ್ನೋದು 6 ಅನ್ನೋದು ನಂಬರ್ ಪ್ರಾಮಿನೆಂಟ್ ಕಾಮನ್ನು, ಅಥವಾ ನಿಮ್ಮಿಬ್ಬರಿಗೂ 60,000 ಸ್ಯಾಲ್ರಿ ಬರ್ತಾ ಇರ್ಬೋದು. ಏನು ಹೇಳ್ಬೋದು, ಅಷ್ಟೆ. 6 ಅನ್ನೋದು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ನೀವು ಪ್ರೀತಿಸಿದಂಥ ವ್ಯಕ್ತಿ ಲಕ್ಕಿ ನಂಬರು 6 ಆಗಿರ್ಬೋದು, ಅಥವಾ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ 6 ನಂಬರು ಲಕ್ಕಿ ಆಗಿರ್ಬೋದು, ಅಥವಾ ನಿಮ್ಗೆ ಲಕ್ಕಿ ಆಗಿರ್ಬೋದು. 6 ನಂಬರ್ ಅನ್ನೋದು ಕಾಮನ್ನು. 4 ಆಫ್ ಸಾರ್ಟ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿನ ನೀವು ಮರೆಯೋದಕ್ಕೆ ನಿಮ್ಮಿಂದ ಅಷ್ಟು ಸುಲಭವಾಗಿ ಸಾಧ್ಯವಿಲ್ಲ. ಆ ವ್ಯಕ್ತಿಗೂ ಅಷ್ಟೇ ನಿಮ್ಮನ್ನು ಮರೆಯೋದಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಯಾರಾದರೂ ಆಗಲಿ, ನೀವು ಪ್ರೀತಿಸಿದಂಥ ವ್ಯಕ್ತಿನ ಆಗಲಿ, ನೀವಾದರೂ ಆಗಲಿ ಮತ್ತೆ ನೆನಪು ಮಾಡ್ಕೊತಾನೆ ಇರ್ತೀರ. ಅದು ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಆಗಿರ್ಬೋದು, ಅಥವಾ ಸ್ಟಾಕ್ ಮಾಡೋದಾಗಿರ್ಬೋದು, ಅಥವಾ ನೀವು ಇನ್ನೂ ಯಾರನ್ನಾದರೂ ನಿಮ್ಮ ವ್ಯಕ್ತಿ ಬಗ್ಗೆ ಕೇಳಿ ವಿಚಾರಣೆ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಇನ್ನೊಬ್ಬರನ್ನ ಕೇಳಿ ವಿಚಾರಣೆ ಮಾಡೋದಾಗಿರ್ಬೋದು. ಸೊ ನಿಮ್ಮ ಮೇಲೆ ಒಂದು ಕಣ್ಣು ಇಟ್ಟಿರ್ತಾರೆ ಅಂತ ಹೇಳ್ಬೋದು. ಸೊ ನಿಮ್ಮನ್ನು ಪದೇ ನೆನಪು ಮಾಡ್ಕೊತಾರೆ. ಸೊ ನಿಮ್ಮನ್ನು ಮರೆತು ಅವರು ಇರೋಕ್ಕೆ ಚಾನ್ಸ್ ಇಲ್ಲ. ಸೊ ನೋವು ಅನ್ನೋದು ಜಾಸ್ತಿ ಆಗುತ್ತೆ. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಅಥವಾ ಅವರು, ನೀವು ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಪ್ರೀತಿ ಕೊಟ್ಟಷ್ಟು ಅವರು ಅದನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರೆ ನೀವೇನು ಮಾಡ್ತೀರ ಅಂದರೆ, ನೀವು ಅವ್ರನ್ನ ಕೇರ್ ಮಾಡಿದ್ರೆ ಬಿಟ್ಬಿಡ್ತೀರ ಅಷ್ಟೇ. ನೀವು ನಿಮ್ಮ ಒಂದು ಬುದ್ಧಿನ ತೋರಿಸ್ತೀರ ಅಷ್ಟೇ. ಅಂದರೆ ನಿಮ್ಮ ಬುದ್ಧಿ ಏನಂದರೆ, ನಿಮ್ಮ ವ್ಯಕ್ತಿ ಎಷ್ಟೊತ್ತು ನೀವು ಎಫರ್ಟ್ಸ್ ಹಾಕಿದಷ್ಟು ಅವರು ಆಕ್ಸೆಪ್ಟ್ ಮಾಡ್ತಾರೆ, ಮತ್ತು ಬೇಕಂತ ನಿಮ್ಮನ್ನ ಔಟ್ ಮಾಡ್ತಾಯಿದ್ರೆ ನೀವು ಏನು ಮಾಡ್ತೀರ ಅಂದರೆ, ಸೊ ಇವ್ರು ಯಾವಾಗ ಬರ್ತಾರೋ ಬರಲಿ ಅಂತ ಹೇಳ್ಬಿಟ್ಟು ನೀವು ಕಾಮ್ ಡೌನ್ ಆಗಿ ಸೈಲೆಂಟ್ ಆಗಿ ಹೋಗ್ತೀರ. ಅವ್ರ ಕಡೆಯಿಂದ ಯಾವ ರಿಯಾಕ್ಷನ್ ಬರುತ್ತಂದ್ರೆ, ಸೊ ಅವರು ನೋಡೋಣ ಯಾವಾಗ ಟೈಮ್ ಬರುತ್ತೋ ಆವಾಗ ಆ್ಯಕ್ಷನ್ ತಗೊಂಡ, ಸೊ ಅಲ್ಲಿವರೆಗೂ ಬೇಡ, ನಾನೇನಾದರೂ ಮುಂದಕ್ಕೆ ಇವಾಗ ಸ್ಟೆಪ್ ತೊಗೊಂಡ್ರೆ ನನಗೆ ಪ್ರಾಬ್ಲಮ್ಸ್ ಬರುತ್ತಂತ ಅವರು ಬ್ಯಾಕ್ ಸ್ಟೆಪ್ ಹಾಕ್ಬಿಟ್ಟು ಸುಮ್ಮನೆ ಆಗೋಗ್ತಾರೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ಇಷ್ಟೆಲ್ಲ ತೊಂದರೆಗಳಿದ್ದು ಬರ್ತಾಯಿದ್ರೂ ನಿಮ್ಮ ಲೈಫಲ್ಲಿ ನೀವೇನು ಮಾಡ್ತೀರಾ? ಪೇಜ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ, ಮತ್ತೆ ಅವ್ರ ಮೇಲೆ ಪ್ರೀತಿ ಅನ್ನೋದು ಜಾಸ್ತಿ ಆಗ್ತಾನೆ ಇರುತ್ತೆ. ಅವ್ರಿಗೇನಾಗುತ್ತೆ, ನಿಮ್ಮ ಮೇಲೆ ಮತ್ತೆ ಪ್ರೀತಿ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕಂದರೆ ಒಬ್ಬರನ್ನೊಬ್ಬರು ಅತಿಯಾಗಿ ತುಂಬ ಪ್ರೀತಿ ಮಾಡ್ತಿದ್ರೆ ಬಿಟ್ಕೊಡೋಕೆ ಇವಾಗ ನಿಮ್ಗೆ ಇಷ್ಟ ಇಲ್ಲ. ಸೊ 3 ಆಫ್ ಕಪ್ಸ್ ಸೆಲೆಬ್ರೇಷನ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ,
ತ್ರೀ ಆಫ್ ಕಪ್ಸಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿನೂ ಮತ್ತು ನೀವಿಬ್ಬರು ಏನು ಬಯಸ್ತೀರ ಅಂದರೆ, ನಿಮ್ಮ ಒಂದು ಲೈಫ್ ಡ್ರೀಮ್ ಏನಾಗಿರ್ಬೋದು ಅಂದರೆ, ನಿಮ್ಮ ಒಂದು ಪಾರ್ಟ್ನರ್ ನಿಮ್ಮ ಜೊತೆ ಇರಬೇಕು, ಆ ವ್ಯಕ್ತಿ ಕೂಡ ನಿಮ್ಮ ಜೊತೆ ಇರಬೇಕು, ನೀವು ಅವ್ರ ಜೊತೆ ಇರಬೇಕು. ಸೊ ಅಷ್ಟೇ, ನೀವು ಅವ್ರು ನಿಮ್ಗೆ ಸಿಗಬೇಕು, ನೀವು ಅವ್ರಿಗೆ ಸಿಗಬೇಕು. ಸೊ ಇಬ್ರಿಗೂ ಒಂದೇ ಥರ ಡ್ರೀಮು. ಸೊ ನಿಮ್ಮ ಲೈಫಲ್ಲಿ ಸದಾಕಾಲ ಖುಷಿ ಇರಬೇಕು, ನಗ್ನಾಗ್ತಾ ಇರಬೇಕು ಅನ್ನೋದು ನಿಮ್ಮ ಡ್ರೀಮ್ ಆಗಿರುತ್ತೆ. ಅದೆಲ್ಲ ನಿಮ್ಮ ಲೈಫಲ್ಲಿ ನಡೀಲಿ ಅಂತ ನೀವು ಫುಲ್ಫಿಲ್ಮೆಂಟ್ ಮಾಡ್ಕೊತೀರ. ಅಂದರೆ ನಿಮ್ಮ ಲೈಫಲ್ಲೂ ಅಷ್ಟೇ, ನೀವು ಮ್ಯಾರೇಜು ಫಂಕ್ಷನ್ಸ್ಗೆ ಅಟೆಂಡ್ ಆಗ್ಬೋದು, ಗೃಹ ಪ್ರವೇಶಗಳಾಗ್ಬೋದು, ಅಥವಾ ಬೇರೆಯವರು ನಿಮ್ಮ ಅಕ್ಕನೋ, ನಿಮ್ಮ ತಂಗಿನೋ, ನಿಮ್ಮ ಬ್ರದರೋ, ಅಥವಾ ನಿಮ್ಮೊಂದು ಚಿಕ್ಕಪ್ಪನೋ ದೊಡ್ಡಪ್ಪ ಯಾರ್ದೋ ಒಬ್ರದ್ದು ಇರುತ್ತಲ್ಲ, ನಿಮ್ಮ ಅಣ್ಣ ಚಿಕ್ಕಪ್ಪನ ಮಗಂದು ದೊಡ್ಡಪ್ಪ, ಆ ಥರ ರಿಲೇಟಿವ್ಸ್ ಮ್ಯಾರೇಜ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಫಂಕ್ಷನ್ಸ್ ಇರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಹ್ಯಾಪಿ ಮೂಮೆಂಟ್ಸ್ ಇರ್ಬೋದು, ಕೆರಿಯರ್ ಸೆಲೆಬ್ರೇಷನ್, ಅದನ್ನು ನೀವು ಪ್ರೀತಿಸೋಂಥ ವ್ಯಕ್ತಿ ಆಗಲಿ, ನೀವು ಯಾರೇ ಆಗಲಿ, ನಿಮ್ಮ ಒಂದು ಲೈಫಲ್ಲಿ ಬರೋವಂಥ ಸೆಲೆಬ್ರೇಷನ್ ಮೂಮೆಂಟ್ಸ್ನೆಲ್ಲ ನೀವು ನಿಮ್ಮ ಲೈಫಲ್ಲಿ ಸೆಲೆಬ್ರೇಷನ್ ಅನ್ನೋದು ಬರುತ್ತೆ. ತ್ರೀ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಾನೆ, ನಿಮ್ಮ ಲೈಫಲ್ಲಿ ಕೆಲವು ಸೆಲೆಬ್ರೇಷನ್ ಮೂಮೆಂಟ್ಸ್ ಅನ್ನೋದು ಬರುತ್ತೆ. ಇಬ್ಬರು ಸೆಲೆಬ್ರೇಷನ್ ಈವೆಂಟ್ಸ್ ಎಲ್ಲ ಅಟೆಂಡ್ ಮಾಡ್ತೀರಾ. ಅಂದರೆ ನೀವು ಬೇರೆ ಥರ ಅಟೆಂಡ್ ಮಾಡ್ತೀರಾ, ನೀವು ಪ್ರೀತಿಸೋಂಥ ವ್ಯಕ್ತಿ ಬೇರೆ ಕಡೆ ಅಟೆಂಡ್ ಮಾಡ್ತಾರೆ. ಅಥವಾ ಇಬ್ಬರಿಗೂ ಒಂದು ಡ್ರೀಮ್ ಇರ್ಬೋದು, ಮತ್ತು ನಾನು ಪ್ರೀತಿಸಿದಂಥ ವ್ಯಕ್ತಿ ನನಗೆ ಸಿಗಲಿ, ಅವರು ನನಗೆ ಸಿಗಲಿ, ನಮ್ಮಿಬ್ಬರ ಒಂದು ಡ್ರೀಮ್ ಫುಲ್ಫಿಲ್ ಆಗಲಿ, ಅಂದರೆ ಅದು ಮ್ಯಾರೇಜ್ ಆಗಿರ್ಬೋದು. ಅಥವಾ ಲವ್ ರಿಲೇಷನ್ಶಿಪ್ಪು ಎಂಜಾಯ್ ಕಂಟಿನ್ಯೂ ಮಾಡೋದಾಗಿರ್ಬೋದು. ಅಥವಾ ಸಿನಿಮಾ, ಪಾರ್ಕು, ಪಬ್ಬು, ಅಥವಾ ಲಾಂಗ್ ಡ್ರೈವು, ವೊಕೇಶನ್ನು, ಟೂರಿಸ್ಟು. ಸೊ ಈ ಥರ ಎಲ್ಲ ಇರುತ್ತಲ್ವ ನಿಮಗೆ. ಮಾಲ್ಗೆ ಹೋಗಬೇಕು, ಶಾಪಿಂಗ್ ಮಾಡಬೇಕು, ಇಬ್ಬರು ಜೊತೆಗೆ ಹೋಗಬೇಕು, ಟ್ರಾವೆಲ್ ಮಾಡಬೇಕು, ಸುತ್ತಾಡಬೇಕು, ಆ ಥರ ಎಲ್ಲ ಇರುತ್ತಲ್ಲ, ಆ ಥರ ಮೂಮೆಂಟ್ಸ್ ಎಂಜಾಯ್ ಮಾಡ್ಬೇಕಂತ ಇದು ಮಾಡ್ತೀರ. ಆದರೂ ಅಷ್ಟೇ, ನೀವು ಒಬ್ರನ್ನೊಬ್ರು ಅತಿಯಾಗಿ ಪ್ರೀತಿ ಮಾಡೋದ್ರಿಂದ ಒಬ್ಬರೊಬ್ಬರು ನೆನ್ಪು ಮಾಡಿಕೊಂಡು ಪದೇ ನೋವು ಪಡ್ತಾ ಇರ್ತೀರ. 9 ಆಫ್ ಸ್ವಾರ್ಡ್ಸ್ ಟ್ಯಾರೋಟ್ ಕಡೆ ಏನು ಹೇಳುತ್ತಂದರೆ ಅಷ್ಟೇ, ನೀವು ರಾತ್ರಿ ಆದರೆ ಅವ್ರಿಗೋಸ್ಕರ ಅಳ್ತೀರ, ಅವರು ಅಷ್ಟೇ ನಿಮಗೋಸ್ಕರ ರಾತ್ರಿ ಹೊತ್ತಲ್ಲ ಅಳ್ತಾ ಇರ್ತಾರೆ. ಸೊ ಆಗಲೆಲ್ಲ ಚೆನ್ನಾಗಿರ್ತೀರ, ರಾತ್ರಿ ಆದರೆ ದುಃಖ ಪಡ್ತಾ ಇರ್ತೀರ. ಕ್ವೀನ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ಅವ್ರು ನೆಗೆಟಿವ್ ಎನರ್ಜಿಯಲ್ಲೇ ಇರ್ತಾರೆ, ನೀವು ಕೂಡ ಅಷ್ಟೇ ನೆಗೆಟಿವ್ ಎನರ್ಜಿಯಲ್ಲೇ ಇರ್ತೀರ. ಅವರು ಯಾವುದೇ ಎಫರ್ಟ್ಸ್ ಹಾಕಲ್ಲ. ಸೊ ನೀವು ಕೂಡ ಅಷ್ಟೇ ಅವ್ರ ಬಗ್ಗೆನೇ ಪದೇ ಯೋಚನೆ ಮಾಡಿಕೊಂಡು ನೀವು ನಿಮ್ಮ ಜೀವನನ ನೀವು ಹಾಳು ಮಾಡ್ಕೊತಾ ಇದ್ದೀರ, ಮುಂದಕ್ಕೆ ಮಾಡ್ಕೊತೀರ ಅಷ್ಟೇ. ಇಲ್ಲಿ ಕಾರ್ಡಲ್ಲಿ ಅದೇ ಬರ್ತದೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಬಗ್ಗೆ ಪದೇ ಟೆನ್ಷನ್ ಮಾಡಿ ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೊತೀರ. ಅವರು ಅಷ್ಟೇ ಯಾವುದೇ ಎಫರ್ಟ್ಸ್ ಕೊಟ್ಟರೆ ನಿಮ್ಗೆ ತೊಂದರೆ ಕೊಟ್ಟು ಅವರು ಅಷ್ಟೇ ತೊಂದರೆಗೆ ಸಿಕ್ಕಾಕೊತಾರೆ. ಅದೇ ಭಾಗೋದು ಒಬ್ರಿಗೊಬ್ಬರು ಪ್ರೀತಿ ಅನ್ನೋದು. ಇಲ್ಲಿ ನೋಡಿ, ಲೇಸ್ ಆಫ್ ಕಪ್ಸಲ್ಲಿ ವಾಟರಲ್ಲಿ ಬೀಳ್ತಾಯಿದೆ. ಸೊ ವಾಟರೆಲ್ಲ ವೇಸ್ಟ್ ಆಗ್ತದೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿನೂ ಅಷ್ಟೇ, ಅವ್ರ ಜೊತೆಲಿ ಇನ್ನೊಬ್ಬ ವ್ಯಕ್ತಿ ಇಲ್ಲ. ಸೊ ನಿಮ್ಮ ಜೊತೆಲಿ ಇನ್ನೊಬ್ಬ ವ್ಯಕ್ತಿ ಇಲ್ಲ, ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಲ್ಲ, ಆ ವ್ಯಕ್ತಿ ಜೊತೆ ನೀವಿಲ್ಲ. ಸೊ ಇಬ್ರಿಗೂ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಅಲ್ಲ, ಮತ್ತು ಅವ್ರ ಜೊತೆ ನೀವಿರಲ್ಲ. ಸೊ ನೀವಿಬ್ಬರು ಒಬ್ಬರನ್ನೊಬ್ಬರು ನೆನಪು ಮಾಡಿಕೊಂಡು ದುಃಖ ಪಟ್ಕೊಂಡು ಹಿಂಗೆ ಇದೇ ನಡೆಯುತ್ತೆ ಸ್ವಲ್ಪ ದಿನಗಳ ಕಾಲ. 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಬ್ಬರ ಬಗ್ಗೆ ಒಬ್ಬರು ಅತಿಯಾಗಿ ಯೋಚನೆ ಮಾಡುತ್ತಾನೆ ಇರ್ತೀರ. ಒಬ್ಬರ ಬಗ್ಗೆ ಒಬ್ಬರು ಓವರ್ ಟೆನ್ಷನ್ ಮಾಡ್ತಾನೆ ಇರ್ತೀರ. ಯಾಕಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಥರ್ಡ್ ಫ್ಯಾಮಿಲಿ ಸಿಚುವೇಷನ್ನು, ಕೆರಿಯರು, ಜಾಬು, ಹೆಲ್ತ್ ಇಶ್ಯೂಸು, ಫ್ಯಾಮಿಲಿ ಮ್ಯಾಟರ್ಸು ಇದು. ಸೊ ನಿಮಗೇನೋ ಅವ್ರ ಕಡೆಯಿಂದ ಯಾವುದೇ ಥರ ಎಫರ್ಟ್ಸ್ ಬರ್ತಾಯಿಲ್ಲ, ಅವ್ರ ಫ್ಯಾಮ್ಲಿನ ಬಿಟ್ಟು ಬರ್ತಾರ, ನನ್ನ ಲೈಫಲ್ಲಿ ಸಿಗ್ತಾರಾ ಅಂತ ನಿಮ್ಮೊಂದು ಎಫರ್ಟ್ಸು. ಮುಂದಕ್ಕೆ ನೀವೇನು ಮಾಡ್ತೀರಾ, ನಿಮ್ಮ ಲೈಫಲ್ಲಿ ಮುಂದಕ್ಕೆ ಏನು ನಡೀತಾನೋ ನೀವು ಅವ್ರಿಗೋಸ್ಕರ ಸದಾಕಾಲ ಯೋಚನೆ ಮಾಡ್ತೀರಾ, ಟೆನ್ಷನ್ ಪಡ್ತೀರಾ. ಸೊ ನಿಮ್ಮ ಹೆಲ್ತ್ ಕೂಡ ಸ್ವಲ್ಪ ಅಪ್ಸೆಟ್ ಆಗುತ್ತೆ. ನೋಡಿ ಇಲ್ಲಿ ಆ ವ್ಯಕ್ತಿ ಬಟ್ಟೆ ಕಟ್ಟಿದ್ದಾನೆ, ಸ್ವಲ್ಪ ಡಲ್ ಆಗಿದ್ದಾನೆ. ಸೊ ಇಲ್ಲಿ ಡಿಪ್ರೆಷನ್ ಮೋಡಲ್ಲಿ ಇದ್ದಾನೆ. ಸೊ ಅಂದರೆ ನೀವು ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಫ್ಯೂಚರಲ್ಲಿ ಸ್ವಲ್ಪ ದಿನಗಳ ಕಾಲ, ಅಂದರೆ ಈ ಮಂತಲ್ಲಿ ಅಥವಾ ಮುಂದಿನ ತಿಂಗಳು, ಇನ್ನೂ 1-2 ತಿಂಗಳ ಕಾಲ ಅವ್ರಿಗೋಸ್ಕರ ದುಃಖ ಪಡ್ಬೋದು. ಅವರು ಅಷ್ಟೇ ನಿಮಗೋಸ್ಕರ, ಅಥವಾ 9 ಮಂತ್ಸ್ವರೆಗೂ ಕಂಟಿನ್ಯೂ ಆಗ್ಬೋದು, ಅಥವಾ 9 ಡೇಸ್ವರೆಗೂ ಕಂಪ್ಲೀಟ್ ಆಗ್ಬೋದು, ಅಥವಾ 9 ವೀಕ್ಸ್ವರೆಗೂ ಇದೇ ಥರ ಟೆನ್ಷನ್ ಕಂಪ್ಲೀಟ್ ಆಗ್ಬೋದು. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿನ ನಿಮ್ಮ ಕೈಯಲ್ಲಿ ಬಿಟ್ಟಿರೋಕ್ಕಾಗ್ತಿಲ್ಲ, ಅವರು ಅಷ್ಟೇ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಿಲ್ಲ. ಬಟ್ ಆದರೆ ಇಬ್ಬರಿಗೂ ಏನಾಗಿದೆ, ನೆಗೆಟಿವ್ ಎನರ್ಜಿ ಅನ್ನೋದು ಬಂದಿದೆ. ಅದು ಥರ್ಡ್ ಪಾರ್ಟಿ ಸಿಚುವೇಷನ್ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಅಥವಾ ಯಾವುದೇ ನಿಮ್ಮ ಒಂದು ಕೆಟ್ಟ ಪರಿಸ್ಥಿತಿ ಆಗಿರ್ಬೋದು, ನಿಮ್ಮಿಬ್ಬರನ್ನ ದೂರ ಮಾಡಿದೆ. ಸೊ ನಿಮ್ಮನ್ನು ಎಷ್ಟೇ ದೂರ ಮಾಡಿದ್ರೂ ನೀವು ಒಬ್ಬರಿನಿಂದ ಒಬ್ಬರು ಮೈಂಡಲ್ಲಿ ಡೆಲೀಟ್ ಆಗ್ತಾಯಿಲ್ಲ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಮೈಂಡಲ್ಲಿ ನೀವು ಡೆಲೀಟ್ ಆಗ್ತಾಯಿಲ್ಲ, ಅವರು ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿಯ ಮೈಂಡಲ್ಲಿ ನೀವಿಬ್ಬರು ಅಷ್ಟೇ ಒಬ್ಬರ ಮನಸ್ಸಿಂದ ಒಬ್ಬರನ್ನ ತೆಗೆದಾಕೊಳಕ್ಕೆ ಆಗ್ತಾಯಿಲ್ಲ. ಅಂದರೆ ಒಬ್ರನ್ನೊಬ್ರು ಪದೇ ಒಬ್ರಿಗೆ ಗೊತ್ತಿದ್ರೆ ಒಬ್ಬರು ಪದೇ ನೆನ್ಪು ಮಾಡ್ಕೊತದ್ರು. ಅದು ಹೇಗೆ ಹೇಳ್ಬೋದು ಅಂದರೆ, ನೋಡಿ ಇಲ್ಲಿ ದ ಡೆವಿಲ್ ಟ್ಯಾರೋಟ್ ಕಡೆ ಐತೆ, ಇಬ್ಬರನ್ನ ಚೈನಾಗಿ ಕಟ್ಟಾಕಿದ್ದಾರೆ. ಬಟ್ ಒಬ್ಬರನಿಂದ ಒಬ್ಬರನ್ನ ಬಿಡ್ಸ್ಕೊಳಕ್ಕಾಗ್ತಿಲ್ಲ. ಇಲ್ಲಿ ಲಾಕ್ ಮಾಡಿ ಕೀ ಇನ್ನೊಂದು ಕಡೆ ಐತೆ. ಇಲ್ಲಿ ಡೆವಿಲ್ ನೆಗೆಟಿವ್ ಎನರ್ಜಿ ಐತೆ. ಇದ್ರ ಅರ್ಥ ಏನು ಗೊತ್ತಾ, ನೀವು ಪ್ರೀತಿಸಿದಂಥ ವ್ಯಕ್ತಿ ಮನಸ್ಸು ನಿಮ್ಮ ಹತ್ರ ಐತೆ, ನಿಮ್ಮ ಮನಸ್ಸು ಅವ್ರ ಹತ್ರ ಐತೆ. ಸೊ ಇಬ್ಬರು ಒಬ್ಬರನಿಂದ ಒಬ್ಬರು ಅವ್ರ ಮನಸ್ಸಲ್ಲಿ ಯೋಚನೆ ಮಾಡೋದು, ಅವ್ರನ್ನ ಬಿಡ್ತಾ ಇಲ್ಲ ಅಂತ ಅರ್ಥ. ನೈಟ್ ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತಂದರೆ, ನಿಮ್ಮ ಕಡೆ ಬರಬೇಕಂತ ನಿಮ್ಮ ವ್ಯಕ್ತಿ ತುಂಬ ಪ್ರಯತ್ನ ಮಾಡ್ತಾರೆ, ನೀವು ಕೂಡ ಅಷ್ಟೇ ತುಂಬ ಪ್ರಯತ್ನ ಮಾಡ್ತೀರ. ಆದರೆ ಇಲ್ಲಿ ನೋಡಿ, ಕುದುರೆ ಮೇಲೆ ನಿಂತುಬಿಟ್ಟೈತೆ, ಪೆಂಟಿಕಲ್ ಇಟ್ಕೊಂಡಿದ್ರೆ, ಬಟ್ ಮುಂದಕ್ಕೆ ಮೂವ್ ಆನ್ ಆಗ್ತಲ್ಲ.
ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ಏನು ಎಫರ್ಟ್ಸ್ ಹಾಕ್ತಾರೆ ಸೈಲೆಂಟ್ ಆಗಿಬಿಡ್ತಾರೆ. ಅಷ್ಟೇ ನೀವು ಕೂಡ ಅಷ್ಟೇ ಏನು ಮಾಡ್ತೀರ ಅಂದ್ರೆ ಅವ್ರೇನು ಎಫರ್ಟ್ಸ್ ಹಾಕ್ತಲ್ಲ ಅಂತ ಬಿಟ್ಟು ನೀವು ಮುಂದಕ್ಕೆ ಹೋಗೋದು ಬಿಟ್ಬಿಡ್ತೀರ. ಯಾವುದೇ ಎಫರ್ಟ್ಸ್ ತಗೊಂಡ್ರೆ ಸುಮ್ಮನೆ ಆಗ್ತೀರ. ಸೊ ನಿಮ್ಗೆ ಸೈಡ್ ಬರಬೇಕು, ಸಕ್ಸಸ್ ತೊಗೊಂಡು ಬರಬೇಕಂತ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ತುಂಬ ಯೋಚನೆ ಮಾಡ್ತಾರೆ. ಅಂದರೆ ಮ್ಯಾರೇಜ್ ಕಮಿಟ್ಮೆಂಟ್ಸು, ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡೋದಾಗಿರ್ಬೋದು, ಅಥವಾ ನಾನು ಮದುವೆ ಮಾಡ್ಕೊಂತ ಹೇಳೋದಾಗಿರ್ಬೋದು, ಪ್ರಪೋಸಲ್ ಆಗಿರ್ಬೋದು, ಅಕ್ಸೆಪ್ಟ್ ಮಾಡೋದಾಗಿರ್ಬೋದು, ನಿಮ್ಮನ್ನು ಹರ್ಟ್ ಮಾಡಿದ್ದಕ್ಕೆ ಸಾರಿ ಹೇಳೋದಾಗಿರ್ಬೋದು. ಸೊ ಎಲ್ಲವೂ ಹೇಳಿ ನಿಮ್ಮ ಸೈಡ್ ಬರಬೇಕಂತ ಅವರು ತುಂಬ ಪ್ಲ್ಯಾನ್ ಮಾಡ್ಕೊತಾರೆ ಫ್ಯೂಚರಲ್ಲಿ. ನೀವು ಅಷ್ಟೇ ಅವ್ರಿಗೆ ಪ್ರಪೋಸ್ ಮಾಡಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು, ಸೊ ಎಲ್ಲ ಮಾಡಬೇಕಂತ ನೀವು ಅಷ್ಟೇ ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡ್ಕೊತೀರ. 2 ಆಫ್ ಕಪ್ಸ್ ಟ್ಯಾರೋಟ್ ಕಡೆ ಮತ್ತೆ ಅದೇ ಬಂದಿದ್ದು ನೋಡಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗಾಗಿ ಹೇಳ್ಬೋದು. ಒಬ್ರನ್ನ ಕಂಡ್ರೆ ಒಬ್ರಿಗೆ ತುಂಬ ಪ್ರೀತಿ ಅನ್ನೋದಿದೆ. ಸೊ ಆ ಪ್ರೀತಿ ಅನ್ನೋದಿದ್ರೂ ಏನು ಹೇಳ್ಬೋದು ಅಂದರೆ ಯಾವುದೋ ಒಂದು ಸಿಚುವೇಶನ್ ಅಡ್ಡ ಬರ್ತಾಯಿದೆ. ನೀವು ಇಷ್ಟು ಪ್ರೀತಿ ಇದ್ರೇನು ಯಾಕಿಬ್ರು ಒಂದಾಗ್ತಾಯಿಲ್ಲ? ಸೊ ಏನೋ ಇರುತ್ತಲ್ಲ ರೀಸನ್ನು, ಮನಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಫ್ಯಾಮ್ಲಿ ರಿಲೇಟಿವ್ಸ್ ಎಫೆಕ್ಟ್ಸ್ ಇರ್ಬೋದು, ಅಥವಾ ನಿಮ್ಮ ಎಫೆಕ್ಟ್ಸ್ ಇರ್ಬೋದು, ಅಥವಾ ಸೊಸೈಟಿ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ನಿಮ್ಮಿಬ್ರಿಗೂ ಈಗೋ ಇರ್ಬೋದು, ಅಥವಾ ನಿಮ್ಮಿಬ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅಥವಾ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡೇ ಇರ್ಬೋದು. ಸೊ ಏನೋ ಒಂದು ಕಾರಣ ಇರ್ಬೋದು. ಸೊ ಅದರಿಂದ ನೀವಿಬ್ಬರು ದೂರ ಆಗ್ತಾಯಿಲ್ಲ. ಬಟ್ ಒಬ್ರನ್ನ ಕಂಡ್ರೆ ಒಬ್ರಿಗೆ ಪ್ರೀತಿ ಇದೆ. ಈ ಒಂದು ಕಾರಣಗಳಿಂದ ನೀವಿಬ್ಬರು ದೂರ ಇದ್ದೀರ. 2 ಆಫ್ ಪೆಂಟಿಕಲ್ಸ್. ಸೊ ನಿಮಗೂ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿನ ಬಿಟ್ಟಿರೋಕ್ಕಾಗ್ದಿರೋ ಒಂದು ಪ್ರಾಬ್ಲಮ್, ನಿಮ್ಮ ಫ್ಯಾಮ್ಲಿನೂ ಬಿಟ್ಟಿರೋಕ್ಕಾಗದೆ ಒಂದು ಪ್ರಾಬ್ಲಮ್, ಇನ್ನೊಂದು ಕಡೆ ನಿಮ್ಮ ಜಾಬು ಬಿಟ್ಟಿರೋಕ್ಕಾಗದೆ ಇನ್ನೊಂದು ಪ್ರಾಬ್ಲಮ್, ಇನ್ನೊಂದು ಕಡೆ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸು. ಸೊ ನಿಮಗೆ ನಿಮ್ಮ ವ್ಯಕ್ತಿ ಒಂದು ಪ್ರಾಬ್ಲಮ್ಮು, ಮತ್ತು ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸು, ನಿಮ್ಮ ಒಂದು ಹೆಲ್ತ್ ಪ್ರಾಬ್ಲಮ್ಮು, ನಿಮ್ಮ ಒಂದು ಫ್ಯಾಮ್ಲಿ ಪ್ರಾಬ್ಲಮ್ಮು, ಮತ್ತು ನಿಮ್ಮ ಪ್ರಾಬ್ಲಮ್, ಇಷ್ಟು ನಿಮ್ಗೊಂದು ಪ್ರಾಬ್ಲಮ್ಮು. ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಶನ್, ಕೆರಿಯರು, ಫ್ಯಾಮ್ಲಿ, ಜಾಬು, ಫೈನಾನ್ಷಿಯಲ್ ಲೈಫು, ಮತ್ತು ಅವರು ನಿಮ್ಮನ್ನು ಪಡ್ಕೊಳೋದು, ಇದು ಅವ್ರಿಗೆ ಪ್ರಾಬ್ಲಮ್ಮು. ಇಬ್ಬರು ಅಷ್ಟೇ 2 ಥರ ಪ್ರಾಬ್ಲಮ್ಸ್ನ ಎದುರಿಸ್ತಾನೆ ಇರ್ತೀರ. 2 ಆಫ್ ವಾಂಡ್ಸ್. ನೀವಿಬ್ಬರು ಲಾಂಗ್ ಡಿಸ್ಟೆನ್ಸು, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರೋದ್ರಿಂದ ಒಬ್ಬರಿನಿಂದ ಒಬ್ಬರು ತುಂಬ ದೂರ ಇದ್ದೀರ. ಸೊ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದ ನೀವು ದೂರ ಇದ್ದೀರಾ, ಅವರು ಅಷ್ಟೇ ನಿಮ್ಮಿಂದ ದೂರ ಇದ್ದಾರೆ. ಬಟ್ ಆದರೆ ಒಬ್ಬರ ಬಗ್ಗೆ ಒಬ್ಬರು ಯೋಚನೆ ಮಾಡೋದು ನಿಲ್ಲಿಸೇ ಇಲ್ಲ. ನಿಮಗೂ ಅಷ್ಟೇ ಎಲ್ಲ ಥರದ ಸೌಲಭ್ಯಗಳನ್ನೋದೈತೆ. ಸೊ ಅಂದರೆ ನಿಮಗೆ ಬಿಲ್ಡಿಂಗ್ ಇರ್ಬೋದು. ಬಿಲ್ಡಿಂಗ್ ಅಂದರೆ ನೀವು ಒಂದು ಲಕ್ಸುರಿಯಸ್ ಹೌಸಲ್ಲಿದ್ದೀರಾ. ನೀವು ಪ್ರೀತಿಸಿದಂಥ ವ್ಯಕ್ತಿನಾಗಲಿ ನೀವನಾಗಲಿ ಲಕ್ಸುರಿ ಹೌಸಲ್ಲಿದ್ದೀರಾ. ಲಕ್ಸುರಿ ಹೌಸ್ ಅನ್ನೋದಕ್ಕಿಂತ ನಾರ್ಮಲ್ ಒಂದು ಬಿಲ್ಡಿಂಗ್ ಮನೆ ಅಂದ್ಕೊಳ್ಳಿ. ನಾರ್ಮಲ್ ಯಾವುದು ಸೀಟ್ ಮನೆ ಇರಲ್ಲ, ಬಿಲ್ಡಿಂಗ್ ಮನೆ ಇರುತ್ತೆ. ಯಾಕಂದರೆ ನೋಡಿ ಇಲ್ಲಿ 2 ಆಫ್ ವಾಂಡ್ಸ್. ಒಬ್ಬ ಕಿಂಗ್ ಇರೋದು ಅರಮನೆಯಲ್ಲಿ ನಿಂತಿದ್ದಾನೆ, ಮೇಲಕ್ಕೆ ನಿಂತು ಗ್ಲೋಬ್ ಇಟ್ಕೊಂಡು ಇನ್ನೊಬ್ಬರ ಕಡೆ ನೋಡ್ತಾ ಇದ್ದಾನೆ. ಇದ್ರ ಅರ್ಥ ಏನು ಗೊತ್ತಾ? ನಿಮಗೂ ಅಷ್ಟೇ ಅಂಥದ್ದೇ ಒಂದು ಮನೆ ಇರುತ್ತಂತ ಅರ್ಥ. ಸೊ ಆ ಥರ ಇದೆ. ನಿಮ್ಮ ಫ್ಯಾಮ್ಲಿಯಲ್ಲೂ ಎಲ್ಲ ಚೆನ್ನಾಗಿದೆ, ಮತ್ತು ನಿಮಗೆ ದುಡ್ಡಕ್ಕೆ ಕೊರತೆ ಇಲ್ಲ, ಏನಕ್ಕೂ ಕೊರತೆ ಇಲ್ಲ, ಹಣಕ್ಕೆ ಎಲ್ಲವೂ ಚೆನ್ನಾಗಿದೆ. ಒಂದೇ ಪ್ರಾಬ್ಲಮ್ಮು, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ದುಡ್ಡನ್ನು ಕಳ್ಕೊಂಡಿರ್ತೀರ, ಅಥವಾ ಎಮೋಷ್ನಲ್ ಲಾಸ್ ಆಗಿರ್ತೀರ, ಅಥವಾ ಫೀಲಿಂಗ್ಸ್ ಎಲ್ಲ ಲಾಸ್ ಮಾಡ್ಕೊಂಡಿರ್ತೀರ, ಅಥವಾ ನಿಮಗೆ ಫ್ಯಾಮ್ಲಿಯಲ್ಲಿ ನೆಮ್ಮದಿ ಇರೋಲ್ಲ. ಸೊ ನಿಮ್ಮ ಫ್ಯಾಮ್ಲಿಯಲ್ಲೂ ಜಗಳ ಮಾಡ್ತಾಯಿರ್ತಾರೆ, ಅಥವಾ ನೀವು ನಿಮ್ಮ ಮನೆಯಲ್ಲಿ ನಿಮಗೆ ಹೊಸ ಸಂಬಂಧಗಳು ನೋಡ್ತಾ ಇರ್ತಾರೆ. ಆದರೆ ನೀವೇನು ಮಾಡ್ತಿರ್ತಾರೆ, ಹುಡುಗ ನೋಡ್ತಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಹುಡುಗಿ ನೋಡ್ತಾರೆ ಹುಡುಗನಿಗೆ ಅಂದ್ಕೊಳ್ಳಿ ರೀಡಿಂಗು. ಸೊ ಹುಡುಗ ನೋಡ್ತಿದ್ರೆ ಹುಡುಗಿ ಸಂಬಂಧಗಳನ್ನ ನಿಮ್ಮ ಮನೇಲಿ ಬೇರೆಯವ್ರು ನೋಡ್ತಾ ಇರ್ಬೋದು. ಆದರೆ ಹುಡುಗಿ ಕಡೆ ಆಗಿದ್ರೆ ಸೊ ನಿಮಗೆ ಹುಡುಗ ಸಂಬಂಧಗಳನ್ನ ನೋಡ್ತಾ ಇರ್ಬೋದು ನಿಮ್ಮ ಮನೇಲಿ. ಅಂದರೆ ಮ್ಯಾರೇಜ್ ಈವೆಂಟ್ಸ್ ಇರುತ್ತಲ್ಲ, ನಿಶ್ಚಿತಾರ್ಥ ಅಂತಾರಲ್ವಾ ಸಂಬಂಧಗಳು. ನಿಶ್ಚಿತಾರ್ಥ ಅಂದರೆ ಮದುವೆ ಫಿಕ್ಸಿಂಗ್ ಅಂತ. ಸೊ ಅದಲ್ಲ. ಸೊ ನಿಮಗೆ ಬೇರೆ ಮದುವೆ ಮಾಡ್ಕೊಳ್ಳಿ ಅಂತ ಮನೇಲಿ ಫೋರ್ಸ್ ಬರ್ತಾ ಇರ್ಬೋದು. ಸೊ ಇದೆಲ್ಲ ನಡೀತಾ ಇದೆ. ಆದರೆ ನಿಮ್ಮ ಮನಸ್ಸು ಎಲ್ಲಿದೆ? ನೀವು ಪ್ರೀತಿಸಿದಂಥ ವ್ಯಕ್ತಿ ಮೇಲೆ ಆಯ್ತಾ. ಸೊ ನಿಮಗೇನೋ ಅವರು ಪದೇ ನೆನಪು ಬರ್ತಾ ಇದ್ದಾರೆ, ನಿಮ್ಮ ಕೈಲಿ ಅವ್ರನ್ನ ಮರ್ತಿರೋಕ್ಕಾಗ್ತಿಲ್ಲ. ಸೊ ನೀವು ಎಷ್ಟೇ ಅವ್ರನಿಂದ ಒಂದು 20 ಕಿಲೋಮೀಟ್ರ್ ದೂರ ಇರ್ಬೋದು, ಅಥವಾ ಇನ್ನು ಕೆಲವರು 2 ವರ್ಷದಿಂದ ದೂರ ಇರ್ಬೋದು ನೀವು ಪ್ರೀತಿಸಿದಂಥ ವ್ಯಕ್ತಿನ, ಅಥವಾ ಇನ್ನು ಕೆಲವರು 2 ವರ್ಷ ಆಗಿರ್ಬೋದು ಮದುವೆ ಆಗಿ ಸಪ್ರೇಷನ್ ಆಗಿ, ಅಥವಾ ಇನ್ನು ಕೆಲವರು 2 ವರ್ಷ ಆಗಿರ್ಬೋದು ನೋ ಕಾಂಟ್ಯಾಕ್ಟು ಲಾಂಗ್ ಡಿಸ್ಟೆನ್ಸ್ ಬಂದು, ಅಥವಾ ಕೆಲವ್ರಿಗೆ ಪ್ರೀತಿಯಾಗಿ 2 ವರ್ಷ ಆಗಿರ್ಬೋದು, ಅಥವಾ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮಗಿಂತ 2 ವರ್ಷ ದೊಡ್ಡವ್ರು ಇರ್ಬೋದು ಅಥವಾ ಚಿಕ್ಕವ್ರು ಇರ್ಬೋದು, ಅಥವಾ ನಿಮ್ಮ ಡೇಟ್ ಆಫ್ ಬರ್ತು ನೀವು ಪ್ರೀತಿಸಿದಂಥ ವ್ಯಕ್ತಿ ಡೇಟ್ ಆಫ್ ಬರ್ತು 2 ಆಗಿರ್ಬೋದು. ಸೊ ಇವೆಲ್ಲ ಸಿಂಬಲ್ಸು ಮತ್ತು ಸಿಗ್ನಲ್ಸು. ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ನೀವು ಕೂಡ ಅಷ್ಟೇ ಹೆಂಗಾಗೆ ಇದ್ರೆ ಇನ್ನೂ ಅದು ಹೆಂಗೆ ಹೇಳ್ಬೋದು ನೋಡಿ. ಈ ಕಾರ್ಡಲ್ಲಿ ಆ ವ್ಯಕ್ತಿ ಇನ್ನೂ ಹೆಂಗಾಗೇ ಇದ್ದಾರೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ 2 ಸೈಡ್ ಲವರ್ಸ್ಗೆ ಆ ವ್ಯಕ್ತಿ ಹೆಂಗಾಗಿದ್ದಾರೆ. ಸೊ ಏಜಲ್ಲಿ ನಂಬರ್ ಜಾಸ್ತಿ ಇದ್ರೂ ನೋಡಲಿಕ್ಕೆ ಹೆಂಗೆ ಥರ ಕಾಣ್ತಾರೆ, ವಯಸ್ಸಾಗಿರೋರ ಥರ ಕಾಣಿಸೋದೆಲ್ಲ ಆ ವ್ಯಕ್ತಿ ಆಗಿರ್ತಾರೆ.
ಇಲ್ಲಿ ಯಾರೇ ಆಗಿರಲಿ ರೀಡಿಂಗ್ ನೋಡ್ತಾರೆ, ನೀವು ಕೂಡ ಅಷ್ಟೇ. ನೀವು ಆಪೋಸಿಟ್ ಬಯಸ್ತಾರಲ್ಲ, ನೀವು ಪ್ರೀತಿಸ್ತಾನಂಥ ವ್ಯಕ್ತಿ ಕೂಡ ಅಷ್ಟೇ. ನಿಮ್ಗೆ ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ನೋವುಗಳು ಬಂದ್ರೇನೋ, ನೀವು ಪ್ರೀತಿಸಿದಂಥ ವ್ಯಕ್ತಿ ಮೇಲೇ ನಿಮ್ಮ ಮನಸ್ಸು. ಸೊ ನೋಡಿ, ಅದು ಹೇಗೆ ಹೇಳ್ಬೋದು ಅಂದರೆ, ಇಲ್ಲಿ ವಾಂಡ್ ಒಂದಿದೆ, ಅದೆಲ್ಲ ಒಣಗೋಗೈತೆ, ಬಟ್ ಆದರೂ ಚಿಗುರೈತೆ. ಸೊ ಅದನ್ನೇ ಇಟ್ಕೊಂಡಿದ್ರೆ ನೀವು. ಇದ್ರ ಅರ್ಥ ಏನು ಗೊತ್ತಾ, ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದ ತುಂಬ ನೋವಾಗಿದೆ, ಹರ್ಟ್ ಆಗಿದೆ, ಎಷ್ಟೋ ಕಷ್ಟಗಳು ಪಟ್ಟಿದ್ರ, ಎಷ್ಟೋ ನೋವು ಪಟ್ಟಿದ್ರ, ಆದರೂ ಅಷ್ಟೇ ಅವ್ರ ಮೇಲಿರೋ ಫೀಲಿಂಗ್ಸ್ ಅನ್ನೋದು ಹೋಗಿಲ್ಲ. ಸೊ ಅವ್ರ ಬಗ್ಗೆನೇ ಪದೇ ಪದೇ ನೆನ್ಪು ಮಾಡ್ಕೊತಿದ್ರ, ಅವ್ರಿಗೋಸ್ಕರನೇ ನೀವು ಟೆನ್ಷನ್ ಆಗ್ತಿದ್ರ. ಸೊ ಅವ್ರು ನಿಮ್ಮ ಲೈಫಲ್ಲಿ ಸಿಕ್ಕಿದ್ರೆ ಸಾಕು, ನಿಮಗೆ ಈ ಪ್ರಪಂಚದಲ್ಲಿ ಎಲ್ಲವನ್ನು ಗೆದ್ದಾಗೆ. ಸೊ ಅವ್ರು ನಿಮ್ಮ ಜೀವನದಲ್ಲಿ ಬಂದರೆ ಸಾಕು, ನಿಮಗೆ ಫುಲ್ ಖುಷಿ ಆಗಿಬಿಡ್ತೀರ ನಿಮ್ಮ ಲೈಫಲ್ಲಿ ಅವ್ರು ಸಿಕ್ಕಂಗೆ. ಸೊ ಅದು ಇಷ್ಟು ಈ ಕಾರ್ಡಲ್ಲಿ ಬಂದಿರೋ ಪ್ರಕಾರ ಇಷ್ಟು ಯೋಚನೆ ಮಾಡ್ತಾಯಿದ್ರ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನಿಮ್ಗೆ ಎಷ್ಟೋ ಆಪರ್ಚುನಿಟೀಸ್ ಆಯ್ತಾ. ನೀವೇನು ಕೆಲಸ ಮಾಡ್ತೀರ, ಇವಾಗ ಸೈಲೆಂಟ್ ಆಗಿಬಿಟ್ಟಿದ್ರ, ಕಾಮ್ ಡೌನ್ ಆಗಿಬಿಟ್ಟಿದ್ರ. ಸೊ ಬರೋಂಥ ಅವಕಾಶಗಳ ಕಡೆನೂ ನೀವು ಗಮನ ಕೊಡ್ತಾಯಿಲ್ಲ. ನಿಮ್ಗಿರೋದು ಒಂದೇ, ನೀವು ಪ್ರೀತಿಸಿದಂಥ ವ್ಯಕ್ತಿ ಮೇಲೆ ಫೋಕಸ್. ಅವ್ರು ಕೂಡ ಅಷ್ಟೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ, ಟೆನ್ಷನ್ ಪಡ್ತಾ, ಹೆಲ್ತನ್ನೂ ಹಾಳು ಮಾಡ್ಕೊತಿದ್ರ. ಸೊ ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಗ್ಲೋಬ್ ಇಟ್ಕೊಂಡು ಸುಮ್ಮನೆ ನಿಂತಿದ್ದಾನೆ. ಆ ವ್ಯಕ್ತಿನೇನೋ ಅದ್ರ ಮೇಲೆ ಫೋಕಸ್ ಇರುತ್ತಾ, ಇಲ್ವಾ? ಇರಲ್ಲ. ಸೊ ನಿಮ್ಮ ಮೇಲೇ ಇರುತ್ತೆ. ಈಗ ಒಬ್ಬ ವ್ಯಕ್ತಿಗೆ ಒಂದ್ರ ಮೇಲೆ ಕಾನ್ಸಂಟ್ರೇಷನ್ ಇದ್ದರೆ, ಸೊ ಆ ವ್ಯಕ್ತಿ ಬೇರೆ ಕೆಲಸನ ಮಾಡಲ್ಲ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಮೇಲೇ ಫೋಕಸ್ ಐತೆ. ಸೊ ನಿಮಗೂ ಅಷ್ಟೇ ಅವ್ರ ಮೇಲೇ ಫೋಕಸ್ ಐತೆ, ಕಾನ್ಸಂಟ್ರೇಷನ್ ಮೈಂಡ್ ಐತೆ. ನೀವೇನಾದರೂ ಬೇರೆ ಕೆಲಸ ಮಾಡ್ತೀರಾ, ನೀವು ಬೇರೆ ಕೆಲಸಗಳು ಕೊಟ್ರೆ, ಸೊ 1-2 ಮಾಡ್ತಿರೋ ದುಡ್ಡುಗೋಸ್ಕರ ಕೆಲಸ, ಮತ್ತು ಬೇರೆ ಪರ್ಸ್ನಲ್ ಕೆಲಸಗಳನ್ನೆಲ್ಲ ಬಿಟ್ಬಿಡ್ತೀರ. ಅಂದರೆ ನೀವು ಕೆಲವರು ಸ್ಟಡೀಸಲ್ಲಿ ಮುಂದಕ್ಕೆ ಹೋಗೋದಾಗಿರ್ಬೋದು, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಏನಂತಾರೆ ಅದನ್ನ, ಸ್ಟಡೀಸ್ನ ಸ್ಟಾಪ್ ಮಾಡ್ಬೋದು, ಅಥವಾ ಓದೋದನ್ನೇ ಬಿಡ್ಬೋದು. ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಎಕ್ಸಾಮ್ ಏನಾದರೂ ಬರೀತಾ ಇದ್ದರೆ, ಚೆನ್ನಾಗಿ ಓದ್ಕೊಳೋರು, ಅವ್ರ ಬಗ್ಗೆನೇ ಅವ್ರ ಫೋಟೋನೇ ನೋಡ್ತಾ, ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ, ಸೋಷಿಯಲ್ ಮೀಡಿಯಾ ಕಾಂಟ್ಯಾಕ್ಟ್ಸಲ್ಲಿ ಅವ್ರ ಫೋಟೋನೇ ನೋಡ್ತಾ, ನೀವು ಯಾವುದೇ ಕೆಲಸ ಮಾಡಿದ್ರೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊತ, ಟೆನ್ಷನ್ ಮಾಡ್ಕೊತಾ ಇರ್ಬೋದು. ಅಥವಾ ಇನ್ನು ಕೆಲವರು ಜಾಬ್ ಮಾಡ್ತಾಯಿದ್ರೆ, ಅಲ್ಲಿ ಕೂಡ ಜಾಬ್ ಸರಿಯಾಗಿ ಮಾಡಿದೆ, ನೀವು ನಿಮ್ಮ ವ್ಯಕ್ತಿ ಫೋಟೋನೇ ನೋಡಿಕೊಂಡು, ಅಥವಾ ಅವ್ರಿಗೆ ಮೆಸೇಜಸ್ ಏನಾಗಿದೆ, ಸ್ಟೇಟಸ್ ಏನು ಹಾಕಿದ್ದಾರೆ, ವಾಟ್ಸಪ್ಪಲ್ಲಿ DP ಏನಿದೆ, ಸೊ ಅದ್ರ ಬಗ್ಗೆನೇ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಮ ಲೈಫನ್ನು ನೀವು ಸ್ವಲ್ಪ ವೇಸ್ಟ್ ಮಾಡ್ಕೊತಾ ಇರ್ತೀರ. ಅಥವಾ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರು ಕೂಡ ಅಷ್ಟೇ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ, ಅವರು ಅಷ್ಟೇ ನಿಮ್ಮ ಫೋಟೋಸು, ವಾಟ್ಸಪ್ನ ಸ್ಟೇಟಸ್ಸು ಇದೆಲ್ಲ ನೋಡಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಬಟ್ ಆದರೆ ಅವ್ರ ಫ್ಯಾಮಿಲಿ ಕಡೆ ಗಮನ ಕೊಡ್ತಾರೆ, ಆದರೆ ನಿಮ್ಮ ಬಗ್ಗೆ ಓವರ್ ಥಿಂಕಿಂಗ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಟೆನ್ಷನ್ ಮಾಡ್ತಾರೆ. ಸೊ ನಿಮಗೂ ಅಷ್ಟೇ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾರೆ. ನಿಮಗೆ ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಲ್ಲ ಅವರು, ನಿಮಗೆ ಕಮಿಟ್ಮೆಂಟ್ ಅನ್ನೋದು ಕೊಡ್ತಾ ಇಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮಗೆ ಕನ್ಫ್ಯೂಷನ್ ಆಗೋಗಿದೆ. ಅವ್ರನ್ನೇನೋ ನೀವು ಜೆನ್ಯನಾಗಿ ಪ್ರೀತಿ ಮಾಡಿದ್ರೆ, ಅವರು ಅಷ್ಟೇ ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾಯಿದ್ರು. ನೀವು ಅವ್ರನ್ನ ಬಿಟ್ಟು ಹೋಗೋಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಅವರು ಅಷ್ಟೇ ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. ಇವಾಗ ಕಮಿಟ್ಮೆಂಟ್ ಅನ್ನೋದು ಅವರು ನಿಮ್ಗೆ ಕೊಡ್ತಾ ಇಲ್ಲ. ಸೊ ನಿಮ್ಮ ಪರಿಸ್ಥಿತಿ ಏನೋ, ನಿಮ್ಮ ಪರಿಸ್ಥಿತಿ ತುಂಬ ಕಷ್ಟ ಆಗಿಬಿಟ್ಟಿದೆ. ಸೊ ಅವ್ರ ಪರಿಸ್ಥಿತಿ ಕೂಡ ಅಷ್ಟೇ, ಅವರು ಅಷ್ಟೇ ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ನೀವೇನು ಮಾಡ್ತಿದ್ರ, ಒಬ್ಬರ ಬಗ್ಗೆ ಒಬ್ಬರು ತುಂಬ ಯೋಚನೆ ಮಾಡಿಕೊಂಡು ತುಂಬ ಟೆನ್ಷನ್ ಆಗ್ತಾಯಿದ್ರ. ಸೊ ಅವರು ಕಮಿಟ್ಮೆಂಟ್ ಕೊಡ್ತಾರೆ, ನಿಮ್ಮನ್ನ ಟೆನ್ಷನ್ ಮಾಡ್ತಾರೆ. ನೀವು ಅಷ್ಟೇ ಅವ್ರನ್ನ ಬಿಟ್ಟು ಮೂವ್ ಆನ್ ಆಗದೆ, ನೀವು ಕೂಡ ಅಷ್ಟೇ ಅವ್ರಿಗೋಸ್ಕರ ಟೆನ್ಷನ್ ಪಡ್ತಾಯಿದ್ರ. ಮೂವ್ ಆನ್ ಆಗಿ ಅಂತ ನಾನು ಹೇಳೋಕ್ಕಾಗಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿನ ಪಡ್ಕೊಳೋದು ಬಿಡೋದು ನಿಮ್ಮಿಷ್ಟ. ಸೊ ಅವರು ಅಷ್ಟೇ, ಅವ್ರನ್ನ ಮೂವ್ ಆನ್ ಆಗದೆ ನೀವು ಕೂಡ ಅಷ್ಟೇ, ಅವರು ಬರ್ತಾರೆ ಅಂತ ಅವ್ರಿಗೋಸ್ಕರ ಕಾಯ್ತಾಯಿದ್ರೆ ನೀವು ಕೂಡ ಅಷ್ಟೇ, ಅವರು ಅಷ್ಟೇ ನಿಮ್ಮನ್ನು ಪಡ್ಕೊಳೋಕ್ಕೋಸ್ಕರ ಅವ್ರು ಕೂಡ ಅಷ್ಟೇ ಕಾಯ್ತಾ ಇದ್ದಾರೆ ಅಂತ ಹೆಂಗೆ ಹೇಳ್ಬೋದು ಅಂದರೆ, ನೋಡಿ ಇಲ್ಲಿ 2 of Wands ಇದಲ್ವಾ ಈ ಟಾರೆಟ್ ಕಾರ್ಡು, ಇಬ್ಬರಿಗೋಸ್ಕರ ರೀಡಿಂಗ್ ಕೇಳಿರೋದ್ರಿಂದ ಇಬ್ಬರಿಗೂ ಅನ್ವಯ ಆಗುತ್ತೆ ಈ ಕಾರ್ಡು. ಸೊ ಅಲ್ಲಿ ನಿಂತಿದ್ದಾರೆ ಒಬ್ಬ ವ್ಯಕ್ತಿ, ಗ್ಲೋಬ್ ಇಟ್ಕೊಂಡಿದ್ದಾರೆ. ಗ್ಲೋಬ್ ಅಂದರೆ ನಿಮ್ಮ ಮೈಂಡ್ ಯೋಚನೆಗಳು, ಗ್ಲೋಬ್ ಅಂದರೆ ಕೈಯಲ್ಲಿ ಏನೋ ಇಟ್ಕೊಂಡಿದ್ದಾರೆ, ಮತ್ತು ಥಾಟ್ಸ್ ಎಲ್ಲ ಯೋಚನೆ ಇನ್ನೊಂದು ಡೈರೆಕ್ಷನಲ್ಲಿದೆ. ಸೊ ಇದ್ರ ಅರ್ಥ ಏನು ಗೊತ್ತಾ, ಅವ್ರ ಮೈಂಡಲ್ಲಿ ಒಬ್ರು ಇದ್ದಾರೆ ಅಂತ ಅರ್ಥ. ಸೊ ಅದೇ ನೀವು, ಅವ್ರ ಮೈಂಡಲ್ಲೂ ಅಷ್ಟೇ ನೀವಿರೋದು, ನಿಮ್ಮ ಮೈಂಡಲ್ಲೂ ಅಷ್ಟೇ ಅವ್ರಿರೋದು, ಇಬ್ಬರು ಯೋಚನೆ ಮಾಡ್ತಾಯಿದ್ರ ಸೇಮ್ ಡಿಸಿಷನ್ನು. ಸೊ ಇದೇ ಅದರ ಅರ್ಥ. ಅಂದರೆ ಇಬ್ಬರು ಒಬ್ರಿಗೋಸ್ಕರ ಒಬ್ಬರು ವೆಯ್ಟ್ ಮಾಡ್ತಾಯಿದ್ರು ಅಂತ ಅರ್ಥ ಈ ಕಾರ್ಡ್ನ ಅರ್ಥ. ಮುಂದೆ ಈ ಪ್ರೀತಿಯಲ್ಲಿ ಇದೆಲ್ಲ ನಡೆಯುತ್ತೆ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ನಿಮಗೆಲ್ಲ ಈ ರೀಡಿಂಗ್ ನಿಮ್ಮ ಲೈಫದಲ್ಲ, ನಿಮ್ಗೆ ಅಪ್ಲಿಕೇಬಲ್ ಆಗಿಲ್ಲ ಅಂದರೆ ಈ ರೀಡಿಂಗೇ ನೋಡೋಕೆ ಹೋಗ್ಬೇಡಿ, ಬಿಟ್ಬಿಟ್ಟು ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟೇ.